ಜೊತೆಗಿದ್ದವ್ರೆ. ಕತ್ತಲಾಗುತ್ತಿದ್ದಂತೆ ಮರೆಯಲ್ಲಿ ಕೂತು ಎಣ್ಣೆ ಬಾಟಲ್ ಹಿಡ್ಕೊಂಡು ಅವರಿವರ ಬಗ್ಗೆ ಖಾಲಿ ಪಲಾವ್ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿದ್ದ ಪಕ್ಕಾ ಲೋಕಲ್ ಹುಡುಗರ ಗುಂಪದು. ಅವತ್ತೊಂದು ದಿನ ಎಣ್ಣೆಯ ಮತ್ತಲ್ಲಿ ಕಿಂಡಲ್ ಮಾಡ್ಬಿಟ್ಟ ಅನ್ನೋ ಕಾರಣವನ್ನೇ ನೆಪವಾಗಿಟ್ಕೊಂಡು ಸ್ನೇಹಿತನ ಕುತ್ತಿಗೆಗೆ ಮುಹೂರ್ತ ಫಿಕ್ಸ್ ಮಾಡೇ ಬಿಟ್ರು. ಇದೇ ಇವತ್ತಿನ ಸ್ಪೆಷಲ್ ದೋಸ್ತಿಗೆ ದೋಖಾ ನಾಂಡಾಯನ. ಕಿಂಡಲ್ ಮಾಡಿದ್ದೆ ಕೊಲೆಗೆ ಕಾರಣ ಆಯ್ತಾ? ಅವತ್ತು ಏಪ್ರಿಲ್ 17ನೇ ತಾರೀಕಿನ ಕರಾಳ ರಾತ್ರಿ. ಪ್ರತಿದಿನದಂತೆ ಅವತ್ತು ಕೂಡ ಎಣ್ಣೆ ಹಾಕೊಂಡು ಜಾಲಿ ಮೂಡಲ್ ಮಾತಾಡ್ತಾ ಹರಟೆ ಹೊಡಿತಾ ಅವತ್ತು ಏಪ್ರಿಲ್ 17ನೇ ತಾರೀಕಿನ ಕರಾಳ ರಾತ್ರಿ. ಪ್ರತಿದಿನದಂತೆ ಅವತ್ತು ಕೂಡ ಎಣ್ಣೆ ಹಾಕೊಂಡು ಜಾಲಿ ಮೂಡ್ನಲ್ಲಿ ಮಾತಾಡ್ತಾ ಹರಟೆ ಹೊಡಿತಾ ಕೂತಿದ್ರು ಸ್ನೇಹಿತರಾದ ಪವನ್, ಸಂತೋಷ್, ರಂಜಿತ್, ರಂಗನಾಥ್ ಮತ್ತು ಕೊಲೆಯಾದ ಸತೀಶ್ ಕುಮಾರ್. ಹೀಗೆ ತಮಾಷೆಗೆ ಸತೀಶ್ ಕುಮಾರ ರಂಗನಾಥನ ಕಾಲೆಳೆದು ರೇಗಿಸಿದ್ದಾನೆ. ಅದಾದ ಮೇಲೆ ಎಲ್ಲಾ ಸ್ನೇಹಿತರು ಮತ್ತಲ್ಲಿ ತೇಲಾಡ್ತಾ ತೂರಾಡ್ತಾ ಅವರವರ ಮನೆದಾರಿ ಹಿಡಿದಿದ್ದಾರೆ. ಆದ್ರೆ ಅದೊಂದು ಸಣ್ಣ ಕಿಂಡಲ್ ಮಾತು ಸ್ನೇಹದಲ್ಲಿ ದೊಡ್ಡ ಕಿಡಿಯನ್ನೇ ಹೊತ್ತಿಸ್ಬಿಟ್ಟಿದೆ. ಎಲ್ಲರ ಮುಂದೆ ತನ್ನನ್ನ ರೇಗಿಸಿದಕ್ಕಾಗಿ ರಿವೆಂಜ್ ತಗೊಳ್ಳೇಬೇಕು ಅಂತ ರಂಗನಾಥ್ ಟೈಮ್ಗಾಗಿ ಕಾಯ್ತಾ ಒಳಗೊಳಗೆ ಕತ್ತಿ ಮಸಿತಾ ಇದ್ದ. ಕಿಚಾಯಿಸಿದ ಕೋಪಕ್ಕೆ ಉಗ್ರ ರೂಪ ತಾಳಿದ್ದ ರಂಗನಾಥ ಉಳಿದ ಸ್ನೇಹಿತರನ್ನ ಸೇರಿಸಿ ಸೈಲೆಂಟ್ ಆಗಿ ಸ್ಕೆಚ್ ಹಾಕಿ ಸ್ನೇಹಿತ ಸತೀಶ್ನ ತಲೆಗೆ ಮುಹೂರ್ತ ಫಿಕ್ಸ್ ಮಾಡೇ ಬಿಟ್ಟ. ಅದು ಏಪ್ರಿಲ್ 18ನೇ ರಾತ್ರಿ ನಡೆದ ದೊಮ್ಮಲೂರಿನ ಪಲ್ಲಕ್ಕಿ ಉತ್ಸವ ನೋಡಲು ಸತೀಶ್ ಮತ್ತು ಸ್ನೇಹಿತರು ಶಿವಾಜಿನಗರದಿಂದ ಬಂದಿದ್ರು. ಅಲ್ಲೇ ದೊಮ್ಮಲೂರಿನ ಬಿಡಿಎ ಪಾರ್ಕ್ನಲ್ಲಿ ಪರಮಾತ್ಮನ ಪಾರ್ಟಿ ಮಾಡಿದ್ರು. ಆದ್ರೆ ರಂಗನಾಥ್ ಮನಸ್ಸಲ್ಲಿ ಮೊದಲೇ ಕುದಿತಾ ಇದ್ದ ಜ್ವಾಲಾಮುಖಿ ಸ್ಫೋಟಗೊಂಡೇ ಬಿಡ್ತು. ಟೈಮ್ಗಾಗೆ ಕಾಯ್ತಿದ್ದ ರಂಗನಾಥ್ ಸತೀಶ್ ನನ್ನ ಬಾಯಿಗೆ ಬಂದಂತೆ ಕೆಟ್ಟ ಶಬ್ದಗಳಿಂದ ಬೈದು ಬೇಕು ಬೇಕಂತಲೇ ಕಾಲ್ ಕೆರೆದು ಜಗಳಕ್ಕಿಳಿದಿದ್ದ. ಮಾತಿಗೆ ಮಾತು ಬೆಳೆದು ಫ್ರೆಂಡ್ಸ್ ಫೈಟ್ ಸ್ಟಾರ್ಟ್ ಆಗೇ ಬಿಡ್ತು. ಮೊದಲೇ ರೊಚ್ಚಿಗೆದ್ದು ರಾಕ್ಷಸನಂತಾಗಿದ್ದ ರಂಗನಾಥ ಸತೀಶ್ ಕುಮಾರ್ನ ತಲೆಗೆ ಹಾಲೋ ಬ್ರಿಕ್ಸ್ ಸಿಮೆಂಟ್ ಇಟ್ಗೆಯಿಂದ ಬರ್ಬರವಾಗಿ ಜಜ್ಜಿ ಮಧ್ಯರಾತ್ರಿ 2:00 ಸೀದಾ ಸ್ವರ್ಗಕ್ಕೆ ಕಳಿಸ್ಬಿಟ್ಟಿದ್ದಾನೆ. ಕೊಲೆ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರ ಅತಿಥಿಯಾಗಿದ್ದು ಬೇರೆ ವಿಷಯ ಆಗಿದ್ರೂ ಕೂಡ ಸ್ನೇಹಿತರನ್ನ ನಂಬಿ ಬಂದ ಸತೀಶನ್ಗೆ ದೋಸ್ತಿಗಳ ಕರಾಳ ಮುಖ ಅಂತ್ಯ ಕಾಣಿಸೇ ಬಿಡ್ತು. ಅಲ್ಲಿಗೆ ಸತೀಶ್ ಅನ್ನೋ ದುರ್ದೈವಿ ದೋಸ್ತಿಗಳನ್ನ ನಂಬಿ ದಾರುಣ ಅಂತ್ಯ ಕಂಡ. ದೋಸ್ತಿಗಳ ದೋಖಾ ಇಲ್ಲಿಗೆ ಮುಗಿಲಿಲ್ಲ. ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ಕುಚಿಕುಗಳ ಕೊಲೆ ಕಹಾನಿ ಇನ್ನೊಂದಿದೆ. ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಚಿತ್ರ ಕೊಲೆ ಪ್ರಕರಣ ನಡೆದಿದೆ. ಕೀರ್ತಿ ಅಲಿಯಾಸ್ ಕಿರಿಕೀರ್ತಿ ಹಾಗೂ ಕಿಶೋರ್ ಅಂತ ಇಬ್ರು ಬೆಸ್ಟ್ ಫ್ರೆಂಡ್ ಇದ್ರು. ಕೀರ್ತಿ ಲವ್ ಸ್ಟೋರಿಗೆ ಕಿಶೋರ್ ಪಾರಿವಾಳದ ಕೆಲಸವನ್ನ ಕೂಡ ಮಾಡಿದ್ದ. ಒಪ್ಪಿಗೆ ಇಲ್ಲದ ಕಿರಿಕ್ ಮದುವೆಗೆ ಕಿಶೋರ್ ತಾನೇ ಖುದ್ದಾಗಿ ನಿಂತು ಮದುವೆನೂ ಕೂಡ ಮಾಡಿಸಿದ್ದ. ಒಟ್ನಲ್ಲಿ ಇಬ್ರು ಕೂಡ ಕರ್ಣ ದುರ್ಯೋಧನಂತೆ ತುಂಬಾ ಚೆನ್ನಾಗಿದ್ರು. ಆದ್ರೆ ಒಂದು ದಿನ ಕೀರ್ತಿ ತನ್ನ ದೊಡ್ಡಪ್ಪನ ಮಗನ ಮೇಲೆ
ಹಲ್ಲೆ ಮಾಡಿ ಜೈಲು ಸೇರಿದ್ದ. ಕೀರ್ತಿ ಜೈಲು ಸೇರಿದ ಮೇಲೆ ಕಿಶೋರ್ ಕೀರ್ತಿಯನ್ನ ಮರ್ತೇ ಬಿಟ್ಟಿದ್ದ. ಒಂದೇ ಒಂದು ಸಲ ಕೂಡ ಜೈಲಿಗಾಗ್ಲಿ ಅಥವಾ ಕೀರ್ತಿಯನ್ನ ಬೇಲ್ ಮೇಲೆ ಬಿಡಿಸೋದಕ್ಕಾಗ್ಲಿ ಕಿಶೋರ್ ಟ್ರೈ ಕೂಡ ಮಾಡಿದ. ಅದನ್ನೇ ಜಿದ್ದಾಗಿಸ್ಕೊಂಡ ಕೀರ್ತಿ ಕಿಶೋರ್ ವಿರುದ್ಧ ಕತ್ತಿ ಮಸಿತಾನೇ ಇದ್ದ. ಜೈಲಿನಿಂದ ಹೊರಬಂದ ಮೇಲೆ ಅದೇ ಸಿಟ್ಟಿನಲ್ಲಿ ಕೋತನೆ ಕುದಿತಿದ್ದ ಕೀರ್ತಿ ಕಿಶೋರ್ಗೆ ಕಾಲ್ ಮಾಡಿ ಬೃಂದಾವನ ಲೇಔಟ್ ಬಳಿ ಕರೆಸ್ಕೊಂಡ. ಮುಂದೇನಾಯ್ತು ಅಂತೀರಾ? ನೀವೇ ನೋಡಿ. ಮಾಮೂಲಿನಂತೆ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಕುತ್ಕೊಂಡು ಎಣ್ಣೆ ಹಾಕ್ತಾ ಇದ್ದಾಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಹೊಡೆದಾಡ್ಕೊಂಡಿದ್ದಾರೆ. ಹೀಗೆ ಕಿತ್ತಾಡ್ಕೊಳ್ತಾ ಇದ್ದಾಗ ಅಲ್ಲೊಂದು ಮೈ ಜುಮ್ ಅನ್ಸೋ ಅಂತಹ ಆಕಸ್ಮಿಕ ಟ್ವಿಸ್ಟ್ ನಡೆದೇ ಹೋಗಿದೆ. ಕೊಲ್ಬೇಕು ಅಂತ ಸ್ಕೆಚ್ ಹಾಕೊಂಡಿದ್ದ ಕೀರ್ತಿನ ಅಲ್ಲೇ ಇದ್ದ ಹೊರಮಾವು ನಿವಾಸಿಗಳಾದ ನಿರ್ಮಲ್, ವೆಂಕಟರಾಜು, ಸಂತೋಷ್ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಶಿವನ ಪಾದ ಸೇರಿಸ್ಬಿಟ್ಟಿದ್ದಾರೆ. ಮುಹೂರ್ತ ಇಟ್ಟಿದ್ದ ಕಿರಿಕೀರ್ತಿ ಪ್ಲಾನ್ ಇಲ್ಲಿ ಉಲ್ಟಾ ಆಗಿದೆ. ಪ್ಲಾನ್ ಮಾಡ್ದವನೇ ಕೈಲಾಸ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಟ್ನಲ್ಲಿ ಈ ಸ್ಟೋರಿ ಅಂತೂ ಯಾವ ಸಸ್ಪೆನ್ಸ್ ಸಿನಿಮಾಗೂ ಕಡಿಮೆ ಇಲ್ಲ ಕಣ್ರಿ. ಮಿತ್ರನೇ ಶತ್ರು ಆಗೋ ದೋಸ್ತಿಗಳ ದೋಕಾನ ಕೇಳಿದ ಮೇಲಂತೂ ಸ್ನೇಹದಲ್ಲಿ ಸಲಿಗೆ ಕೊಡೋಕು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ. ಒಟ್ನಲ್ಲಿ ಎಲ್ಲಾರನ್ನೂ ಬ್ಲೈಂಡ್ ಆಗಿ ನಂಬೋದಕ್ಕೂ ಮೊದಲು ಬಿ ಕೇರ್ಫುಲ್.